ಅದನ್ನೆಲ್ಲ ಬಿಟ್ಟು ತಿನ್ನೋದಕ್ಕೆ ಕೊಟ್ಟಿರೋ ಕೈನ ಈ ಗಲಾಟೆಗೆಲ್ಲ ಯಾಕೆ ಬಳಸ್ಬೇಕು ಹೇಳಿ ಸರ್? ಅರೆ ಏನೇ ಇದ್ರು ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ ಬಿಡಿ. ಅವರೊಂದು ಆಶ್ರಮ ಕಟ್ಟಿ 100 ಜನಕ್ಕೆ ಆಶ್ರಯ ಕೊಡ್ಬೇಕು ಅಂತಿದ್ದಾರೆ. ಅಂತ ಒಳ್ಳೆ ಕೆಲ್ಸಕ್ಕೆ ಕಲ್ಲು ಹಾಕಿದ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನೆ ಹೇಳಿ? ಅಣ್ಣ ಬುದ್ಧಿ ಹೇಳಕ್ ಬಂದವನೇ. ಯಜಮಾನ ಯಜಮಾನ. ಏನು ಏನ್ ಹೇಳ್ದೆ? ಅವನನ್ನ ಕೆಲ್ಸದಿಂದ ಕಿತ್ತು ಓಡ್ಸಿದೀನಿ. ಯಾಕನಿತ ಸೈಲೆಂಟ್ ಆಗ್ಬಿಟ್ಟೆ? ನಾನು ಅವನನ್ನ ಓಡ್ಸಿದ್ದು ಏನು ಖುಷಿ ಆಗ್ತಿಲ್ವಾ? ನೀನ್ ಅವನ್ ಯೋಗ್ಯತೆನ ಅರ್ಥ ಮಾಡ್ಕೊಂಡು ಅವನ ಒದ್ದೋಡ್ಸಿದ್ದು ನನ್ ಖುಷಿನೇ ಜಾನ್ಸಿ. ಆದ್ರೆ ಅವನ್ ಅಲ್ಲಿಂದ ಹೋಗಿ ಬೇರೆ ಯಾವ ಹುಡುಗಿ ಜೀವನದಲ್ಲಿ ಆಟ ಆಡಕ್ ಶುರು ಮಾಡ್ತಾನೋ ಅಂತ ಆತಂಕ ಆಗ್ತಿದೆ. ಹೌದಲ್ವಾ? ನಾನು ಈ ವಿಷಯದ ಬಗ್ಗೆ ತಿಂಕೆ ಮಾಡಿಲ್ಲ. ಹೇಗಿದ್ರು ಅವನ್ ಕ್ಯಾರೆಕ್ಟರ್ ನಿಂಗೆ ಗೊತ್ತಾಗಿದೆ. ಅವನ ಸ್ವಲ್ಪ ದಿನ ಜೈಲಲ್ಲಿ ಮುದ್ದೆ ಮುರ್ಸಿದ್ರೆ ಅವನಿಗೆ ಬುದ್ಧಿ ಬಂದಿರೋದು ಅನ್ಸುತ್ತೆ. ಆ ಬುದ್ಧಿನ ನಾನ್ ಕಲಿಸ್ತೀನಿ. ಅವನನ್ನ ಬಿಡಲ್ಲ ಅನಿತಾ. ಹೇಗೂ ನಿನ್ಗೆ ಅವನ್ ಎಂತವನು ಅಂತ ಗೊತ್ತಾಗಿದ್ಯಲ್ಲ, ನಂಗೆ ಅದೇ ಸಂತೋಷ. ಗೊತ್ತು ಮಾಡಿದ್ದು ನೀನಲ್ವಾ? ಆದ್ರೆ ಪಾಪ ಮುಂದೆ ಅವನಿಂದ ಬೇರೆ ಯಾವ ಹುಡುಗಿರ್ ಲೈಫ್ ಹಾಳಾಗುತ್ತೋ. ಅಟ್ಲೀಸ್ಟ್ ನಿನ್ ಹತ್ರ ಇದ್ದಿದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿನ್ ಕಂಟ್ರೋಲಲ್ಲೇ ಇರ್ತಿದ್ದ. ನೀನ್ ಸರಿಗ್ ಬುದ್ಧಿ ಕಲಿಸ್ತಾ ಇದ್ದೆ ಜಾನ್ಸಿ. ಇವಾಗ ಅವ್ನ್ ಹೊರಗಡೆ ಹೋಗಿದ್ದಾನೆ ಅಂದ್ಮೇಲೆ ಏನೆಲ್ಲಾ ಮಾಡ್ತಾನೋ, ಇನ್ನು ಯಾವ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡ್ತಾನೋ ಏನೋ. ಅದಕ್ ನಾವ್ ಅವಕಾಶ ಕೊಡೋದ್ ಬೇಡ ಅನಿತಾ. ಹಾಗಂತ ಎಲ್ರಿಗೂ ನಾನ್ ಹೋಗ ಅವನ್ ಬಗ್ಗೆ ಹೇಳೋದಕ್ಕಾಗಲ್ಲ. ಹೇಳಿದ್ರು ಅವ್ನ್ ಬಣ್ಣದ ಮಾತನ್ನ ನಮ್ದೋರು ನಮ್ಮೇಲೆ ಅನುಮಾನ ಪಡ್ತಾರೆ. ಇನ್ ಎಲ್ರಿಗೂ ನಿಮ್ ಹಾಗೆ ಧೈರ್ಯವಾಗಿ ಅವ್ನಿಗೆ ಬುದ್ಧಿ ಕಲ್ಸಕ್ ಸಾಧ್ಯನಾ? ಬಿಡಿ, ಇವಾಗ ಏನ್ ತಾನೇ ಮಾಡೋದಕ್ಕಾಗುತ್ತೆ. ನಾನು ಆ ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿಲ್ವಲ್ಲ ಅನಿತಾ. ಅವ್ನ್ ಹೊರಗಿರೋದಕ್ಕಿಂತ ಒಳಗಿದ್ದಿದ್ರೆ ಈ ಸಮಾಜಕ್ಕೆ ಮತ್ತೆ ಹೆಣ್ಮಕ್ಳಿಗೆ ತುಂಬಾ ಒಳ್ಳೇದಾಗ್ತಿತ್ತು ಅನ್ಕೊಂಡೆ. ಬಿಡಿ ಹೋಗ್ಲಿ ಪಾಪ, ಯಾವ ಹುಡುಗಿ ಹಣೆಯಲ್ಲಿ ಇವನಿಂದ ಮೋಸ ಹೋಗ್ಬೇಕು ಅಂತಿದ್ಯೋ ಏನೋ. ಸತ್ತಿದ್ದಾಳೆ ಅನ್ನೋ ಕಾರಣಕ್ಕೆ ತಿಥಿ ಮಾಡೋ ಕೆಲ್ಸ ಈ ರೀತಿ ಧರ್ಮ ಕಾರ್ಯಗಳು ಯಾವ್ದು ಮಾಡೋದ್ ಬೇಕಾಗಿಲ್ಲ. ಯಾಕ್ ಬೇಡ ತಾತ? ಯಾಕೆ ಹೀಗೆ ಅಮ್ಮನ ವಿಷಯದಲ್ಲಿ ತಾತ್ಸಾರ ಮಾಡ್ತಿದ್ದೀರಾ? ಸತ್ಯಕ್ಕೆ ಏನು ಕೇಳ್ಬೇಡಮ್ಮ. ಬೇಡ ಅಂದ್ರೆ ಬೇಡ ಅಷ್ಟೇ. ಯಾಕಪ್ಪ ನಮ್ ಜಾನ್ಸಿ ಮನ್ಸಿಗೆ ನೋವು ಕೊಡ್ತಾ ಇದ್ದೀರಾ? ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ತಾತ, ಏನಾಗಿದೆ ನಿಮಗೆ? ಅಂದ್ರೆ ನೀವ್ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದ್ ಏನು ಅಂತ ಹೇಳಿ ತಾತ. ಸತ್ ಹೋಗಿರೋ ಅದಕ್ಕೆ ನೆನಪು ಉಳಿಲಿ ಅಂತ ನಮ್ ಜಾನ್ಸಿ ಏನೋ ಒಂದ್ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅದಕ್ ಯಾಕಪ್ಪ ಕಲ್ಲ ಹಾಕ್ತಾ ಇದ್ದೀರಾ? ಕರೆಕ್ಟಾಗಿ ಯೋಚನೆ ಮಾಡಿ. ಅಪ್ಪ ನನ್ ಕಡೆ ನೋಡಿ. ಕೆಲವೊಂದು ಆಸೆಗಳು ಪೂರ್ತಿ ಆಗಿಲ್ಲ ಅಂದ್ರೆ ನೆನಪಲ್ ಕೂಡ ಅದಕ್ಕೆ ಉಳಿಯಲ್ಲಪ್ಪ. ಆದಷ್ಟು ಬೇಗ ಒಂದ್ ನಿರ್ಧಾರಕ್ಕೆ ಬನ್ನಿ. ನಿಮ್ಮ ಆಲೋಚನೆನ ಬದಲಾಯಿಸ್ಕೊಳ್ಳಿ ಅಪ್ಪ. ಸಮಸ್ಯೆ ಏನಾಗಿದೆ ಅಂತಾದ್ರೂ ಹೇಳಿ. ಹೇಳಪ್ಪ. ಅದಕ್ಕೆ ಜೀವಂತವಾಗಿರೋದು ಬೇಡ. ಅಂದ್ರೆ ನಮ್ ನೆನ್ಪಲ್ಲಿರೋದ್ ಬೇಡ್ವಾ? ಬೇಡ ಅಂದ್ರೆ ಬಿಡಿ, ನಿಮ್ ಹಠನೇ ಮುಂದುವರ್ಸಿ. ಆಯ್ತು ಮೊದ್ಲೆ ನಿಮ್ಗೆ ಇಷ್ಟ ಬಂದಾಗೆ ಸಿದ್ಧತೆ ಮಾಡ್ಕೊಮ್ಮ. ಮಾಡ್ಕೊಂಡ್ರೆ ಏನ್ ತಾತ? ನಾಳೆ ನೀವು ಜೊತೆಗ್ ಬರ್ಬೇಕು. ಇಂಜಿನಿಯರ್ ಬರ್ತಿದ್ದಾರೆ, ಅವ್ರು ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ಬೇಕು, ಅಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು. ಜಾನ್ಸಿ, ಕ್ಲೀನಿಂಗ್ ಇಂದ ಹಿಡಿದು ನಿಂತು ಆಶ್ರಮ ಕಟ್ಟಿ ಇನಾಗ್ರೇಷನ್ ಅವ್ರಿಗೂ ನಾನೇ ಮುಂದೆ ನಿಂತು ನೋಡ್ಕೋತೀನಿ. ಅದ್ ನಿಮ್ ಕನ್ಸು ಅಂದ್ಮೇಲೆ ಅದಕ್ಕೆ ರೆಕ್ಕೆ ನಾನ್ ಕಟ್ತೀನಿ. ನೋಡ್ದೆ ಜಾನ್ಸಿ, ನಮ್ ಪ್ರಣವ್ ನಿನ್ ಜೊತೆಲಿ ಇದಾನೆ ಅಂದ್ಮೇಲೆ ಏನು ಯೋಚನೆ ಮಾಡೋದ್ ಬೇಕಾಗಿಲ್ಲ. ಜೊತೆಲಿರೋದೇನ್ ಬೇಕಾಗಿಲ್ಲ, ಅಲ್ಲಿ ನಿಂತು ಕೆಲ್ಸ ಮಾಡ್ಸಿದ್ರೆ ಸಾಕು. ಯೂಸ್ ಆಗೋಂಥದ್ ಒಂದ್ ಕೆಲ್ಸನೂ ಮಾಡಲ್ಲ. ಅಟ್ಲೀಸ್ಟ್ ಇದನ್ನಾದ್ರೂ ಮಾಡಿದ್ರೆ ಅಷ್ಟೇ ಸಾಕು. ಜಾನ್ಸಿ ಒಪ್ಪಿಗೆ ಕೊಟ್ಟಾಗಿದೆ. ಅಚ್ಚುಕಟ್ಟ ಕೆಲಸ ಮಾಡಿ ಮುಗಿಸು ಪ್ರಣವ್.
ಅಪ್ಪ ಅದಕ್ಕೆ ಜೀವಂತವಾಗಿರ್ಬೇಕು. ಅದಕ್ಕೆ ನೀವು ಸಪೋರ್ಟ್ ಮಾಡ್ಬೇಕಪ್ಪ. ನಾಳೆ ಬೆಳಗ್ಗೆ ಹೋಗ್ತಿದೀವಿ ತಾತ, ರೆಡಿ ಆಗಿರಿ. ರಾಯ್, ವಾವ್, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ರಾಘವೇಂದ್ರ ನನಗ್ ಕಾಲ್ ಮಾಡ್ತಿದ್ದಾನೆ. ಹಲೋ ಅನಿತಾ, ನಾನು ರಾಘು ಮಾತಾಡ್ತಿರೋದು. ನನ್ನ ಬೇಡ ಅಂತ ಬಿಟ್ಟಿರೋ ನೀನೇ ನನ್ನ ನಂಬರ್ ಇಟ್ಕೊಂಡಿರುವಾಗ ನಾನ್ ನಿನ್ ನಂಬರ್ ಇಟ್ಕೊಂಡಿರಲ್ವಾ ರಾಘವೇಂದ್ರ? ಹೇಳಿ, ಗೊತ್ತಾಯ್ತು. ಏನಿಲ್ಲ ಅನಿತಾ, ಒಂದು ಚಿಕ್ಕ ನಾನು ನಿನ್ ಮೇಲೆ ಕೂಗಾಡ್ಬಿಟ್ಟೆ, ಅದಕ್ಕೆ ಸಾರಿ ಕೇಳೋಣ ಅಂತ ಕಾಲ್ ಮಾಡಿದೆ. ಪರವಾಗಿಲ್ವೇ, ತಪ್ಪು ಮಾಡಿದೀನಿ ಅಂತ ಗೊತ್ತಾದ ತಕ್ಷಣ ಸಾರಿ ಎಲ್ಲ ಕೇಳ್ತಿದ್ಯಾ? ಯಾಕೆ? ನಾನು ಟ್ರಿಗರ್ ಆಗಿ ಏನೇನೋ ಮಾತಾಡ್ತೀನಿ ಅಂತ ಭಯನಾ? ತಪ್ಪು ಮಾಡಿದ್ದೀನಿ, ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ ಮೇಲೂ ಸಾರಿ ಕೇಳಕ್ಕೆ ಹಿಂಜರಿಕೆ ತೋರ್ಸೋದು ದೊಡ್ಡ ತಪ್ಪು ಅಂತ ಅನ್ಕೊಂಡಿರೋನು ನಾನು. ಯಾರೋ ಮಾಡಿದ ತಪ್ಪಿಗೆ ನಾನು ನಿನ್ ಮೇಲೆ ಕೂಗಾಡದೆ ಅನ್ನೋ ಕಾರಣಕ್ಕೆ ಸಾರಿ ಕೇಳದ್ನೆ ಹೊರತು ಅದೇನೋ ಹೇಳ್ದಲ್ಲ, ಭಯ ಬಿದ್ದೆ ಅಂತ. ಹಾಗಂದ್ರೇನು? ಜಾರ್ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋ ಹಾಗೆ ನನ್ನ ಮುಂದೆ ತಗ್ಗಿ ಬಗ್ಗಿ ಮಾತಾಡ್ತಿದ್ರು ಜಂಬಕ್ಕೇನು ಕಮ್ಮಿ ಇಲ್ಲ. ಎಲ್ಲಿ ತಗ್ಗಬೇಕು, ಎಲ್ಲಿ ತಲೆ ಎತ್ತ ನಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅದೇ ಟ್ರೆಂಡಲ್ಲಿ ಬದುಕ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಯಾವಾಗ ಬಗ್ಗು ಮಾತಾಡಬೇಕು ಅನ್ನೋ ಸಂಸ್ಕಾರನ ನನ್ನ ಫ್ಯಾಮಿಲಿ ನನಗೆ ಕೊಟ್ಟಿದೆ. ಸೊ ನಿನಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ವೇಸ್ಟ್. ಫೈನ್, ಅದ್ಬಿಡು. ಪಲ್ಲವಿ ಹೇಗಿದ್ದಾಳೆ? ಓ, ಸೂಪರ್ ಆಗಿದ್ದಾಳೆ. ಅವಳಿಗೇನು, ತುಂಬಾನೇ ಚೆನ್ನಾಗಿದ್ದಾಳೆ. ಅವಳಲ್ಲಿ ಒಂದು ಕ್ಷಣ ಕೂಡ ಚೆನ್ನಾಗಿರಲ್ಲ. ಚೆನ್ನಾಗಿರೋಕೆ ನಾನು ಬಿಡೋದು ಇಲ್ಲ. ನೋಡಿ, ದಿನ ಬೆಳಗಾದ್ರೆ ಆವಾಜ್ ಹಾಕೊಂಡು ರಿಯೋ ಸಾದರ್ನ ತುಳ್ಕೊಂಡೆ ಇಲ್ಲಿ ಬಂದು ಕೂತಿರೋದು. ಸೈನ್ ಮಾಡ್ಬಿಟ್ಟು ಹೋಯ್ತಾ ಇರಿ. ನನಗೂ ಪೊಲೀಸು ಕಾನೂನು ಎಲ್ಲ ಗೊತ್ತಿದೆ. ನೀವ್ ಹೇಳ್ತಾ ಇರೋದು ನಮಗೂ ಗೊತ್ತು. ಈ ಪ್ರಾಜೆಕ್ಟ್ ಇಂದ ಎಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಇದಾರೆ, ಮಿನಿಸ್ಟರ್ಗಳಿದ್ದಾರೆ. ಅದೆಲ್ಲ ನಿಮಗ್ ಗೊತ್ತಾದ್ರೆ ನಡ್ಗೋಗ್ತೀರಾ? ಹಿಂದೆ ದೊಡ್ಡವ್ರು ಇದಾರೆ ಅಂದಿದ ತಕ್ಷಣ ಭಯ ಬೀಳ್ತೀವಿ ಅನ್ಕೊಂಡಿದ್ಯಾ? ನಿಮ್ ಹಾಗೆ ತುಳಿಯಕ್ ಬಂದವ್ರನ್ನ ಮೆಟ್ಟಿ ನಿಂತು ದಾರಿ ಗಡ್ಡ ಬಂದವ್ರಿಗೊಂದ್ ಗತಿ ಕಾಣ್ಸಿನೆ ಇಲ್ಲಿ ನಿಂತಿರೋದು. ನಿಮ್ಮನ್ನ ಮೇಡಮ್, ಒಂದ್ ನಿಮಿಷ. ತಾತ, ಇವ್ರುಗಳು ಯಾಕೋ ನಿಮ್ ಮಾತನ್ನ ಕೇಳ್ತಾ ಇಲ್ಲ. ನೀವ್ ಎಸ್ ಅಂದ್ರೆ 2 ನಿಮಿಷದಲ್ಲಿ ಮ್ಯಾಟರ್ನ ಸೆಟಲ್ ಮಾಡ್ತೀನಿ. ಧಾರಾಳವಾಗಿ ಹೋಗು ರಾಘು. ನೀವ್ ಸ್ಟೈಲಲ್ಲೇ ಇದನ್ನ ಸೆಟಲ್ ಮಾಡ್ಬಿಡು. ಹೋಗು. ತಾತ, 5 ನಿಮಿಷ ನೀವು ಆರಾಮಾಗಿ ಕೂತ್ಕೊಳ್ಳಿ. ಮೇಡಮ್, ಏನೋ ನೀನೇನ್ ದೊಡ್ಡ ಹೀರೋನಾ? ಯಾಕೆ ರೌಡಿ ಸರ್? ನಾನು ಹಾಗೆ ಕಾಣಿಸ್ತಿಲ್ವಾ? ಓಹೋ, ನೀನು ಆ ಫೀಲಿಂಗ್ ಇಲ್ಲಿ ಇದೆಯಾ ಅನ್ನೋ? ಫೀಲಿಂಗ್ ಅಲ್ಲ ಸರ್, ನಾನು ಹೀರೋ. ಓ, ಹಾಗಿದ್ರೆ ಏನ್ ಮಾಡ್ತೀಯಾ? ನಮ್ಮನ್ನೆಲ್ಲ ಹೊಡಿತೀಯಾ? 1 2 3 4 5 6 7 ಜನ ಇದ್ದೀರಾ. ಬಾರು, ಹೊಡಿ ಬಾ, ಹೊಡಿಯೋ. ದೇವ್ರು ಮಾತು ಕೊಟ್ಟಿದ್ದಾನೆ, ಸಮಾಧಾನವಾಗಿ ಮಾತಾಡೋಣ. ಹೇಳೋದಕ್ಕೆ ಕಿವಿ ಕೊಟ್ಟಿದ್ದಾನೆ, ಹೇಳೋದನ್ನ ನೀವು ನಿಧಾನ ಕೇಳಿಸ್ಕೊಳ್ಳಿ. ಅದನ್ನೆಲ್ಲ ಬಿಟ್ಟು ತಿನ್ನೋದಕ್ಕೆ ಕೊಟ್ಟಿರೋ ಕೈನ ಈ ಗಲಾಟೆಗೆಲ್ಲ ಯಾಕೆ ಬಳಸ್ಬೇಕು ಹೇಳಿ ಸರ್? ಅರೆ,
ಏನೇ ಇದ್ರು ಮಾತಾಡೋಣ, ಬಗೆಹರಿಸ್ಕೊಳ್ಳೋಣ ಬಿಡಿ. ಅವರೊಂದು ಆಶ್ರಮ ಕಟ್ಟಿ 100 ಜನಕ್ಕೆ ಆಶ್ರಯ ಕೊಡ್ಬೇಕು ಅಂತಿದ್ದಾರೆ. ಅಂತ ಒಳ್ಳೆ ಕೆಲ್ಸಕ್ಕೆ ಕಲ್ಲು ಹಾಕಿದ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನೆ ಹೇಳಿ. ಅಣ್ಣ ಬುದ್ಧಿ ಹೇಳಕ್ ಬಂದವನೇ. ಆಯ್ತು, ಹಾಗೆ ಅನ್ಕೊಳ್ಳಿ ಸರ್. ಸುಮ್ಮನೆ ಯಾಕೆ ಗಲಾಟೆ ಎಲ್ಲ? ಜೀವನದಲ್ಲಿ ಎಷ್ಟೇ ಇದ್ರು ಸತ್ತಾಗ ನಾವು ನೀವು ಓದ್ಕೊಂಡು ಹೋಗ್ತೀವ? ಇಲ್ಲ ತಾನೆ. ಜೊತೆಗೆ ಹಿರಿಯರ್ ರಿಕ್ವೆಸ್ಟ್ ಮಾಡ್ಕೋತಿದಾರಲ್ವಾ, ಅಟ್ಲೀಸ್ಟ್ ಅವ್ರ ವಯಸ್ಸಿಗಾದ್ರೂ ಮರ್ಯಾದೆ ಕೊಟ್ಬಿಟ್ಟು ಹೋಗ್ಬಿಡಿ ಸರ್. ಮೇಡಮ್ ನೋಡಿದ್ರಾ, ಆ ರೌಡಿ ಸರ್ ತುಂಬಾ ಒಳ್ಳೆಯವರು. ಪ್ರೀತಿಯಿಂದ ಹೇಳಿದ್ದನ್ನ ಎಷ್ಟು ಸಮಾಧಾನವಾಗಿ ಕೇಳ್ತಿದ್ದಾರೆ. ಆಟ ಅರ್ಧ ಆಗಿದ್ರೆ ಮುಗಿಸ್ಬಿಟ್ಟು ಬೇಗ ಎದ್ದೋಗ್ಬಿಡಿ ಸರ್. ತಾತ ಹೋಗ್ತಾರೆ ಹೋಗ್ತಾರೆ. ಏ ಇಲ್ ನೋಡ್ರು, ಅಣ್ಣ ಫೈಟ್ ಮಾಡಕ್ ಬರ್ತಾವನೆ ಅಂತ ಅನ್ಕೊಂಡ್ರೆ ರಿಕ್ವೆಸ್ಟ್ ಮಾಡ್ತಾವನೆ. ಅಣ್ಣ ನಿನ್ನ ನೋಡಿ ಭಯ ಬಿದ್ದೋಗೋಣ ಹುಡುಗ. ಹಾಗೆ ತಿಳ್ಕೊಳ್ಳಿ ಸರ್, ಪರವಾಗಿಲ್ಲ. ಆದ್ರೆ ಈ ಜಾಗದಿಂದ ಹೋಗಿ ಸರ್. ಹೋಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯ ಮರಿ. ನಾನು ಇಷ್ಟೊಂದು ರಿಕ್ವೆಸ್ಟ್ ಮಾಡಿದ್ರು ನೀವು ಕೇಳಲಿಲ್ಲ ಅಂದ್ರೆ ನನ್ನ ಹತ್ರ ಕೊನೆ ಅಸ್ತ್ರ ಇದೆ, ಅದನ್ನ ಬಳಸ್ಬೇಕಾಗುತ್ತೆ. ಏನದು? ನೀವು ಕೈ ಮುಗಿದು ಕೇಳ್ಕೊತಿ, ಸುಮ್ಮನೆ ಜಗಳ ಎಲ್ಲ ಬೇಡ ಸರ್, ಹೊರಟು ಬಿಡಿ. ಏ ಯಾರೇನು ಒಳ್ಳೆ ಹೀರೋ ರೀತಿ ಬಂದ್ಬಿಟ್ಟು ಜೋಕರ್ ತರ ಆಡ್ತಾವನೆ. ದೊಡ್ಡ ಮನ್ಸು ಮಾಡಿ ಸರ್, ನಿಮಗ್ ಕೈ ಮುಗಿದು ಕೇಳ್ಕೊಂತಿದ್ದೀನಿ, ಸುಮ್ಮನೆ ಹೊರಟು ಬಿಡಿ ಸರ್. ನಿನ್ ಕಾಲಿಟ್ಕೊಂಡ್ರು ಕೈ ಮುಗಿದ್ರು ಬಿಡೋ ಮಾತೇ ಇಲ್ಲ. ಸುಮ್ನೆ ಕಿರಿಕ್ ಮಾಡ್ಬಾರ್ದು ಅಂದ್ರೆ ಸೈ ಮಾಡ್ಬಿಟ್ಟು ಹೋಗ್ತಾರೆ ಕೇಳೋ. ಸೈನ್ ಮಾಡಿಲ್ಲ ಅಂದ್ರೆ ಏನೋ ಮಾಡ್ತೀರಾ? ನಾನೇನು ಮಾಡಲ್ಲ, ನಾನ್ ಬರೀ ಆರ್ಡರ್ ಮಾಡ್ತೀನಿ ಅಷ್ಟೇ. ಉಳ್ದಿದ್ನ ನಮ್ ಹುಡುಗರು ಮಾಡ್ತಾರೆ.